ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬಂದು ಗುರುಪೂರ್ಣಿಮೆ ಆಗಿರೋದ್ರಿಂದ ನಮಗೆ ಗುರುಪೂರ್ಣಿಮೆ ಅಂದ ತಕ್ಷಣವೇ ನಮಗೆ ಗುರುಗಳು ಅಂದ ತಕ್ಷಣ ಜ್ಞಾಪಕ ಬರೋದು ಗುರು ದ್ರೋಣಾಚಾರ್ಯರು ಹಾಗೂ ಏಕಲವ್ಯನ ಕತೆ. ಆ ಕಥೆಯ ಮೂಲಕ ಇವತ್ತಿನ ದಿನದ ವಿಷಯವನ್ನು ಹೇಳ್ತೇನೆ. ಗುರು ದ್ರೋಣಾಚಾರ್ಯರು ಏಕಲವ್ಯ ಒಬ್ಬ ಕಡು ಬೇಟೆಗಾರ, ಕಾಡಿನಲ್ಲಿ ಇರೋನು. ದ್ರೋಣಾಚಾರ್ಯರು ಬಂದು ರಾಜರುಗಳಿಗೆ ಅವರು ಬಿಲ್ಲು ಬಾಣನ ಟ್ರೈನಿಂಗ್ ಕೊಡುವಂಥ ಗುರುಗಳು ಅವರು. ಅರ್ಜುನನಿಗೆ ಬಿಲ್ಲು ಬಾಣನ ಹೇಳ್ಕೊಡ್ತಾ ಇದ್ದಂಥ ಗುರುಗಳು ದ್ರೋಣಾಚಾರ್ಯರು. ಏಕಲವ್ಯನಿಗೆ ಒಂದಿನ ಆಸೆ ಆಗುತ್ತೆ, ನಾನು ಬಿಲ್ಲು ಬಾಣನ ಕಲಿಬೇಕು. ಅವನ ಉದ್ದೇಶ ಏನಪ್ಪ ಆಗಿತ್ತು ಅಂತಂದರೆ, ಕಲಿಬೇಕು ಅನ್ನೋದು ಯಾಕೆ ಬಂತು ಅಂತಂದರೆ, ಅವನಿಗೆ ಕಾಡಿನಲ್ಲಿ ಹುಲಿಗಳು ಜಿಂಕೆನ ಬೇಟೆ ಆಡ್ತಾ ಇತ್ತಂತೆ. ಅದನ್ನು ರಕ್ಷಿಸೋದಕ್ಕೆ, ಜಿಂಕೆಗಳನ್ನು ರಕ್ಷಿಸೋದಕ್ಕೆ ಹುಲಿಗಳ ಮೇಲೆ ಬಿಲ್ಲು ಬಾಣನ ಪ್ರಯೋಗಿಸೋದಕ್ಕೆ ಅವನು ಬಿಲ್ಲು ಬಾಣನ ಕಲಿಬೇಕು ಅಂತ ಆಸೆ ಆಯ್ತಂತೆ. ಹಾಗಾಗಿ ಅವನು ದ್ರೋಣಾಚಾರ್ಯರನ್ನ ಮೂರ್ತಿನ ಮಾಡಿಕೊಂಡು ಮೂರ್ತಿಯಿಂದ ತಾನು ವಿದ್ಯೆನ ಕಲಿತಿದ್ದಂತೆ. ಅಂದರೆ ಡೈರೆಕ್ಟಾಗಿ ಅವನು ಪಾಠ ಕಲಿತಿಲ್ಲ, ಇಂಡೈರೆಕ್ಟಾಗಿ ಅವರ ಎದುರುಗಡೆ ಇಲ್ಲದೇನೆ ಕಿಟಕಿನಲ್ಲಿ ನೋಡಿ ಅವರು ಹೇಳ್ಕೊಡ್ತಿದ್ದಂಥ ವಿದ್ಯೆನ ಇವನು ಕದ್ದು ಮುಚ್ಚಿ ಕಲ್ತ್ಕೊಂಡು ಅವ್ರ ಶಿಲೆನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದನ್ನು ರೂಢಿ ಮಾಡಿಕೊಂಡಂತೆ. ಹಾಗಾಗಿ ಅವನು ಏಕಲವ್ಯ ಅರ್ಜುನನಿಗಿಂತನೂ ಬಿಲ್ಲು ಬಾಣದಲ್ಲಿ ಎಕ್ಸ್ಪರ್ಟ್ ಆದಂತೆ. ಒಂದಿನ ಅರ್ಜುನನಿಗೆ, ನೀನು ಇಷ್ಟು ಚೆನ್ನಾಗಿ ಬಿಲ್ಲು ಬಾಣ ಮಾಡ್ತಿದ್ಯಲ್ಲ, ಹೇಗೆ ಕಲಿತೆ ಅಂತ ಅಂದಿದ್ದಕ್ಕೆ, ನಿನ್ನ ಗುರುಗಳು ಯಾರು ಅಂತ ಕೇಳಿದ್ದಕ್ಕೆ ದ್ರೋಣಾಚಾರ್ಯರು ಅಂದ್ರಂತೆ. ಅವನಿಗೆ ಕೋಪ ಬಂದ್ಬಿಟ್ಟು, ನನಗೆ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ, ನಾನು ಅವ್ರ ಶಿಷ್ಯ ಆಗಿ ನನಗೆ ಹೇಳ್ಕೊಟ್ಟಿಲ್ಲ, ನಿನಗೆ ಹೇಗೆ ಹೇಳ್ಕೊಟ್ರು, ನಿನಗೆ ಹೇಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ರು, ನಿನಗೆ ಹೇಗೆ ಕಲಿತೆ ಅಂತ ಹೇಳಿ ಕೋಪ ಮಾಡಿಕೊಂಡು ಗುರುಗಳನ್ನ ಕೇಳಕ್ಕೆ ಹೋಗ್ತಾರೆ. ಕೇಳಕ್ಕೆ ಹೋಗಿದ ತಕ್ಷಣ ಅವರು ಕೋಪ ಮಾಡಿಕೊಂಡು, ನನಗೆ ಯಾರು ಜ್ಞಾಪಕಕ್ಕಿಲ್ವಲ್ಲ ಅಂತ ಶಿಷ್ಯರು, ಬಾ ನೋಡೋಣ ಅಂತ ಹೇಳಿ ಆ ಹುಡುಗನ ತೋರಿಸ್ತಾರೆ ಅರ್ಜುನ. ಆಗ ಆ ಹುಡುಗ, ಹೇಗೆ ಕಲಿತೆ ನೀನು ಅಂತಂದರೆ, ನಿಮ್ಮ ಮೂರ್ತಿನ ಇಟ್ಕೊಂಡು ಇಂಡೈರೆಕ್ಟಾಗಿ ನಾನು ನಿಮ್ಮ ನೀವು ಅವ್ರಿಗೆ ಹೇಳ್ಕೊಡ್ತಾ ಇದ್ದಾಗ ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾನೆ. ಅದಕ್ಕೆ ದ್ರೋಣಾಚಾರ್ಯರು, ನನಗೆ ಗುರುದಕ್ಷಿಣೆ ಕೊಡಬೇಕಲ್ವ, ನನ್ನಿಂದ ಕಲ್ತಿದ್ದ ವಿದ್ಯೆಗೆ ನನಗೆ ಗುರುದಕ್ಷಿಣೆ ಬೇಕು ಅಂತ ಕೇಳಿದಾಗ, ಏನು ಬೇಕು ಅಂತಂದರೆ, ನಿನ್ನ ಎಡಗೈಯ ಹೆಬ್ಬೆರಳು ನನಗೆ ಬೇಕು ಅಂತ ಕೇಳ್ತಾನೆ. ಏಕಲವ್ಯನಿಗೆ ಗೊತ್ತಿತ್ತು, ಈ ಬೆರಳಿಲ್ಲದೆ ಹೋದರೆ ನಾನು ಬಿಲ್ಲು ಬಾಣನ ಪ್ರಯೋಗ ಮಾಡೋದಕ್ಕಾಗಲ್ಲ ಅಂತ. ಎರಡನೇ ಚಿಂತನೆ ಮಾಡೋಕ್ಕೆ ಹೋಗ್ದೇನೆ ಅವನು ಏಕಲವ್ಯ ಗುರುಗಳು ಕೇಳಿದರು ಅಂತ ಹೇಳಿ ಅವನ ಹೆಬ್ಬೆರಳನ್ನು ಕತ್ತರಿಸಿ ಕೊಡ್ತಾನೆ. ಇದು ಗುರು ಮತ್ತು ಶಿಷ್ಯನ ಕತೆ. ಥ್ಯಾಂಕ್ ಯು.